ನಮಸ್ತೆ ಸರ್. ಸರ್ ನಮ್ಗೆ ಒಂದು ಕ್ವಶನ್ ಇದೆ ಸರ್. ನಮ್ಗೆ ಒಂದು ಕ್ವಶನ್ ಇದೆ. ಈಗ ನಾವು ಬೀದಿ ನಾಯಿಗಳು ಗುಟ್ಟ ಹಾಕ್ತಿವಿ. ನಮ್ಗೆ ನೀವು ಪ್ರಿನ್ಸಿಪಾಲ್ ಇದ್ದಂಗೆ. ಈಗ ನಾವು ಕೇಳ್ತೀವಿ ನಿಮ್ನ, ಸರ್ ಇದು ಬೀದಿ ನಾಯಿಗಳನ್ನ ಹಿಡಿಯಕ್ ಬರ್ತಾರೆ, ನಾವ್ ಏನ್ ಮಾಡ್ಬೇಕು ಸರ್? ಸಡನ್ ಆಗಿ ನೀವು ದಯವಿಟ್ಟು ಅವ್ರನ್ನ ಕ್ವೆಶ್ಚನ್ ಮಾಡಿ. ಒಂದು, ಏನಕ್ಕೆ ಬಂದಿದ್ದೀರಾ? ಒಂದು ARV ಅಂದ್ರೆ ಆಂಟಿ ರೇಬೀಸ್ ವ್ಯಾಕ್ಸಿನೇಷನ್. ಅದು ಬಂದಾಗ ಅವರು ಅಲ್ಲೇ ನೆಟ್ ಅಲ್ಲಿ ಹಾಕಿ ಇಂಜೆಕ್ಷನ್ ಕೊಟ್ಟು ಅಲ್ಲೇ ಬಿಟ್ಬಿಡ್ಬೇಕು, ಅದೇ ಜಾಗದಲ್ಲೇ ಬಿಟ್ಬಿಡ್ಬೇಕು. ABC ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್, ಸಂತಾನ ಚಿಕಿತ್ಸೆ ಮಾಡಬೇಕಾದ್ರೆ ಅದನ್ನ, ಅದು ಹುಡುಗಿಗಾದ್ರೆ ಇಟ್ ಇಸ್ ಕಾಲ್ಡ್ ಸ್ಪೇಯಿಂಗ್, ಬಾಯ್ ಡಾಗ್ ಆದ್ರೆ ನ್ಯೂಟರ್ ಅಂತ. ಓಕೆನಾ? ಅದನ್ನ ಮಾಡ್ಲಿಕ್ಕೆ ದೇ ಹ್ಯಾವ್ ಟು ಟೇಕ್ ಇಟ್ ಟು ABC ಸೆಂಟರ್. ಹುಡುಗಿ ಆದ್ರೆ 3 ದಿವಸ ಇಟ್ಕೊತಾರೆ, ಹುಡುಗ ಆದ್ರೆ 1 ದಿವಸ. ಓಕೆ, ಅದನ್ನ ವಾಪಸ್ ಅದೇ ಜಾಗದಲ್ಲಿ ಬಿಡ್ಬೇಕು. ಓಕೆ, ದೇ ಹ್ಯಾವ್ ಟು ಕಂಪ್ಲೀಟ್ ಟೇಕ್ ಕೇರ್ ಮಾಡಿ ಬಿಡ್ಬೇಕು. ಹಾಗಾಗಿ ಈಗ ಲಕ್ಷ್ಮಿ ಅವ್ರು ಕೇಳ್ದಂಗೆ, ಈಗ ದಯವಿಟ್ಟು ವೆನ್ ದೇ ಕಮ್ ಅಲ್ಲಿ ಬಂದಾಗ ನೀವು ಕ್ವೆಶ್ಚನ್ ಮಾಡಿ, ತಾವು ಯಾರು, ನೀನ್ ಯಾರು, ಯಾಕೆ ಬಂದೆ, ಯಾಕೆ ಹಿಡಿತಾ ಇದೆಯಾ, 2 ಕ್ವಶನ್. 3ನೇದು, ನಿಂದು ಟೆಲಿಫೋನ್ ನಂಬರ್ ಕೊಡು, ನಿಮ್ ಸೂಪರ್ವೈಸರ್ನ ಕರಿ, ಅಲ್ಲಿ ತನಕ ವ್ಯಾನ್ನ ಬಿಡಬೇಡಿ, ಡಾಗ್ನ ಎತ್ಕೊಳ್ಳಕ್ಕೆ ಬಿಡ್ಲೇಬೇಡಿ. ಯಾಕಂದ್ರೆ ಇನ್ನೊಂದು, ಇದು ಗೌರ್ಮೆಂಟ್ ರೂಲ್ ಮಾಡಿರೋದು ಫಾರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ರೋಡ್ಸ್ ಮುಟ್ಟೋಂಗಿಲ್ಲ, ಅವರು ಮುಟ್ಟೋಂಗಿಲ್ಲ, ರಸ್ತೆಗಳಲ್ಲಿ ಮನೆ ಪಕ್ಕದಲ್ಲಿ ಮುಟ್ಟೋಂಗಿಲ್ಲ. ಇದು ಓನ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಎಂದು ಮಾತ್ರ ಹೇಳಿರೋದು. ನೆಕ್ಸ್ಟ್, ಇಮಿಡಿಯೇಟ್ಲಿ ನೀವು ಅವನಿಗೆ ತಡೆ ಹಿಡಿದು ಫೋನ್, ಗಾಡಿ ನಂಬರ್ ತಗೊಳ್ಳಿ. ಬೈ ಚಾನ್ಸ್ ನಿಮಗೆ ಅವ್ನು ಬಹಳ ಸ್ಮಾರ್ಟಾಗಿ ಎಲ್ಲ ಮಾಡಿ ಹೋದ್ರೆ ದಯವಿಟ್ಟು ಗಾಡಿ ಹಿಂದೆ ಹೋಗಿ, ಪರವಾಗಿಲ್ಲ, ಎಲ್ಲಿ ರೀಚ್ ಆಗ್ತಾನೆ ಹಿಡ್ಕೊಂಬಿಡಿ, ನಿಲ್ಸ್ಬಿಡಿ, ಏನೂ ಆಗೋದಿಲ್ಲ, ತಪ್ಪೇನಿಲ್ಲ. ಆಮೇಲೆ ಕಾಲ್ 112 ಪೊಲೀಸ್ ಕರೀರಿ, ಬರ್ತಾರೆ. 112 ಬಂದು ಅವ್ರು ಬಂದು ಇಂಟರ್ವ್ಯೂ ಮಾಡಿ ತಕ್ಕೊಂಡು ಆಮೇಲೆ ಅವ್ನು ಹೋಗಿ ಹೇಳ್ತಾನೆ 1533 ಮಾಡಿ, ಅವಾಗ ಸ್ಪಾಟ್ ಅಲ್ಲೇ ಬರ್ತಾರೆ ಅವರು. 1533 ದಟ್ ಈಸ್ ಫಾರ್ ಸ್ಮಾಲ್ ಅನಿಮಲ್. ಫಾರ್ ಲಾರ್ಜ್ ಅನಿಮಲ್ಸ್, ಕೌಸ್ ಅಂಡ್ ಇದಕ್ಕೆ 1962 ವಿಚ್ ಇಸ್ ಆಲ್ಸೋ ಮೈ ಇಯರ್ ಆಫ್ ಬರ್ತ್ಡೇ. ಸೊ ಹಾಗಾಗಿ ಇದು ಮಾಡೋಣ ಆಯ್ತಾ ಲಕ್ಷ್ಮಿ ಅವರೇ? ಈಗ ನಾಯಿ ಹಿಡಿಯಕ್ ಬಂದಾಗ ಇಷ್ಟೇ ಫಾಲೋ ಮಾಡ್ಬೇಕು, ಇದು ಪಾಲಿಸಿ ಫಾಲೋ ಮಾಡಿ. ಗಾಡಿ ಹಿಡ್ಕೊಬೇಕು, ಅವ್ನ ನಂಬರ್ ಹಿಡ್ಕೊಬೇಕು, ಅವನ್ನ ಗಾಡಿ ಹೋಗಕ್ ಬಿಡಬಾರ್ದು, ಎಲ್ಲಿ ತಗೊಂಡ್ ಹೋಗ್ತದೆ. ಯಾಕಂದ್ರೆ ರಸ್ತೆಗಳಲ್ಲಿ ಮನೆಗಳ ಹತ್ರ ನಾಯಿ ಮುಟ್ಟಂಗಿಲ್ಲ. ಹೌದು, ಅವ್ನ್ ಬೇಕಾದ್ರೆ ಆಂಟಿ ರೇಬೀಸ್ ವ್ಯಾಕ್ಸಿನೇಷನ್ ARV ಅಂದ್ರೆ ಅಲ್ಲಿ ಕೊಟ್ಬಿಟ್ಟು ಹೋಯ್ತಾ ಇರೋ, ಅಲ್ಲೇ ಬಿಡ್ಬೇಕು ವಾಪಸ್. ಅಲ್ಲೇ ರೈಟ್ ಹೇಳಿ, ನೀವು ಪರ್ಮಿಷನ್ ಕೊಡ್ಬೇಕು. ನಾಯಿನ ತಗೊಂಡು ಹೋಗಕ್ಕೆ ಕೊಡಬೇಡಿ. ಇದು ಶಾಲಾ ಕಾಲೇಜ್ಗಳಲ್ಲಿ ಮತ್ತೆ ಬಸ್ ಸ್ಟಾಪ್ ಗಳಲ್ಲಿ ತಗೊಂಡೋಗ್ಬೇಕಂತ ಆಜ್ಞೆ ಆಗಿರೋದು ಸುಪ್ರೀಂ ಕೋರ್ಟ್. ಬಟ್ ಇದನ್ನ ಈ ABC ಸೆಂಟರ್ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜನಗಳು ಪಬ್ಲಿಕ್ ಬಿಡಬಾರ್ದು. ನಂತರ ಈಗ ABC ನಡೀತಾ ಇಲ್ಲ, ಅವ್ನು ABC ಅಂದ್ರೆ ಬೇಡಪ್ಪ ಈಗ ಅಂತ ಹೇಳಿ ಪರವಾಗಿಲ್ಲ, ಇದೆಲ್ಲ ಸೆಟ್ರೇಟ್ ಆಗೋತಕ್ಕ ಅಲ್ಲ? ಕರೆಕ್ಟ್ ಅಲ್ಲ? ನಾವ್ ಹೇಳೋದು ಸರಿ ಅಲ್ಲ? ಆದ್ರೂ ನಾವು ಬೇಡ ಅಂದ್ರೂ ಇಲ್ಲ, ನೀವು ಬೇಡ ಅಂತ ಮಾಡಿ, ನನಗ್ ಮಾಡಿ. Sometimes when you have issue, ಫೋನ್ ಮಾಡ್ಬಿಟ್ಟು ನನಗ್ ಕೊಡಿ. That is the best thing where nothing they will do. They will have to listen to us. ನಮ್ಮ ಮಕ್ಕಳಿಗೆ ಅನ್ಯಾಯ ಆದಾಗ ನಾವೇ ಕಾಲ್ ಮಾಡಬೇಕು. ಏನೋ ತಗೊಂಡ್ ಹೋಗ್ತಾ ಇದ್ದಾರೆ ಅವ್ರು, BBMP ಅವ್ರಿಗೆ ತಗೊಂಡೋಗ ರೈಟ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಗೆಲ್ಲ ಕ್ಯಾಚ್ ಮಾಡ್ತಾ ಇದ್ದಾರೆ, ಡಾಗ್ನ ಕಳ್ತನ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು ತುಂಬಾ ದೊಡ್ಡ ಘೋರ ಅನ್ಯಾಯ. ಮೂಕ ಪ್ರಾಣಿಗಳಿಗೆ ದೌರ್ಜನ್ಯ, ಬಹಳ ದೌರ್ಜನ್ಯ. ಇದು ಅವ್ರು ಮಾಡಂಗಿಲ್ಲ. ಆ ತರ ಬಂದಾಗ 112 ಕಾಲ್ ಮಾಡಿ, ಸರ್ ಕಾಲ್ ಮಾಡಿ, ನನಗ್ ಕಾಲ್ ಮಾಡಿ, ನಮ್ ಕಡೆ ಸರ್ ಇದಾರೆ, ಏನೋ ಒಂದು ದಾರಿ ಮಾಡ್ಕೊಡ್ತಾರೆ. 100% ಮಾಡ್ತೀವಿ ನಾವು ಮೇಡಮ್, ಗೊತ್ತಿಲ್ಲ. ನನಗೆ ಎಷ್ಟೋ ಕೇಸ್ಗಳು ನನಗೆ ಏನ್ ಮಾಡೋದ್ ಗೊತ್ತೇ ಇರಲ್ಲ. ಸತ್ಯವಾಗೂ ನನ್ಗೆ ಏನ್ ಮಾಡೋದ್ ಗೊತ್ತಿಲ್ಲ. ಯಾಕಂದ್ರೆ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನಾನು ಮಾಡೋದೇ ಸರ್ಗೆ ಫೋನು. ಅವರು ನನಗೆ ದಾರಿ ದೀಪಾಗಿದ್ದಾರೆ. ನನಗೆ ನನ್ನ ತಂದೆಕಿನ ಹೆಚ್ಚು ಸ್ಥಾನ ನಾನು ಅವ್ರಿಗೆ ಕೊಡ್ತೀನಿ. ಲಕ್ಷ್ಮಿ ಅವರು ತುಂಬಾ ಮಾಡ್ತಾ ಇದ್ದಾರೆ, ನಾವೇನು ಹೇಳ್ಬಾರ್ದು. ಲಕ್ಷ್ಮಿ ಅವರು ಪಾಪ ಎಷ್ಟು ಫೀಡಿಂಗ್ ಮಾಡ್ತಾರೆ, ಎಷ್ಟು ತುಂಬಾ. ನಾನು ಅವ್ರ ಪಾಪ ಇನ್ಸ್ಟೆಂಟ್ ಅಲ್ಲಿ ಶಿ ಗೆಟ್ಸ್ ಎಮೋಷನಲ್. ಸೊ ಐ ಟೋಲ್ಡ್ ಹರ್, ಡೋಂಟ್ ಗೆಟ್ ಎಮೋಷನಲ್. ವೆನ್ ವಿ ಗೋ ಎಮೋಷನಲ್, ಅವರ್ ಬ್ರೈನ್ಸ್ ಡೋಂಟ್ ವರ್ಕ್. ಎಮೋಷನಲ್ ಆದಾಗ ನಮ್ ತಲೆನೇ ಓಡಲ್ಲ. ಹಾಗಾಗಿ
ಈ ಪ್ರಾಕ್ಟಿಕಲ್ ದಯವಿಟ್ಟು. ನಾವು ಹತ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಲಸ ಮಾಡಲ್ಲ ನಾವು, ಕರೆಕ್ಟಾ? ಕರೆಕ್ಟ್ ಸರ್, ಅಲ್ಲ ಮೇಡಮ್. ಸೊ ಹಾಗಾಗಿ ನಾವು ಸ್ಥಗಿತವಾಗಿರ್ಬೇಕು. ನಾವು ನಮಗೆ ಗುರುಗಳಂತಾನೆ ನಾನು ಕರಿತೀನಿ. ಅವರು ನಮ್ಗಿನ ದೊಡ್ಡವರು, ನಾವು ಅಷ್ಟು ಗೌರವ ಕೊಡ್ತೀವಿ. ಯಾಕಂದ್ರೆ ಅವರು ಪ್ರಾಣಿ ಪರ ನಿಜವಾಗೂ ನೆರವಾಗಿದ್ದಾರೆ. ಅಲ್ಲ, ಆಲ್ದೋ ಪಾಪ ಲಕ್ಷ್ಮಿ ಅವ್ರು ಕರೆಕ್ಟ್ ಮಾಡಿರ್ತಾರೆ, ಬಟ್ ಆ ಕರೆಕ್ಟ್ ನಮಗ್ ಗೊತ್ತು, ಅವ್ರು ಕರೆಕ್ಟ್ ಅಂತ. ಬಟ್ ಆಚೆ ಕಡೆ ಡಾಗ್ ಹೇಟರ್ ಇದಾನಲ್ಲ, ಅವನ್ ಬೇರೆ ರೀತಿಲಿ ನೋಡ್ತಾನೆ. ಆಲ್ದೋ ನಮಗ್ ಗೊತ್ತು ಇವ್ರು ಮಾಡ್ತಿರೋ 100% ಕರೆಕ್ಟ್, ಬಟ್ ಅವನು ಬಡ್ಡಿ ಮಗ ಈ ವಿಲ್ ಮಿಸ್ಯೂಸ್ ಯುವರ್ ಗುಡ್ನೆಸ್. ಇದು ಲೂಪ್ ಹೋಲ್ ಹಿಡಿತಾರ ಬಡ್ಡಿ ಮಕ್ಕಳು, ಆ ಲೂಪ್ ಹೋಲ್ ಬಿಟ್ಕೊಡ್ಬಾರ್ದು ನಾವು. ಸರ್ ಇಂದ ನಾನು ತುಂಬಾ ಕರೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ. ನಾವು ನಮ್ಮ ಅನಿಮಲ್ಸ್ ಗ್ರೂಪ್ ಅಲ್ಲಿ ಗುರುಗಳಂತಾನೆ ಹೇಳ್ತೀನಿ ನಾನು. ನಾವು ಅವ್ರಿಗೆ ಎಷ್ಟು ಸ್ಥಾನಮಾನ ಕೊಡ್ತೀವೋ ದೇವ್ರು ನಮ್ಗೆ ಅಷ್ಟು ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಮೂಕ ಪ್ರಾಣಿ ಪರ ಅವರು ಔಟ್ ಆಫ್ ಕಂಟ್ರಿಯಲ್ಲೂ ಕೂಡ ಹೆಸರು ಮಾಡಿ ಅಲ್ಲೆಲ್ಲ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಇಂಥವ್ರು ನಮ್ಮ ಕಣ್ಣಿಗೆ ಬೀಳೋದು ತುಂಬಾ ಕಡಿಮೆ. ನನಗೆ ಗೊತ್ತಿರಂಗೆ ಇವ್ರನ್ನ ನೋಡಿದ್ದೀನಿ ನಾನು. ಸೀಸಿಂಗ್ ಮಾಡಕ್ ಹೋದಾಗ ಸರ್ ನನ್ ಬೆನ್ನೆಲ್ಬೇ ಇಲ್ಲ ಸರ್. ಸೀಸಿಂಗ್ ಮಾಡಕ್ ಹೋದಾಗ ನನ್ಗೆ ಬಾಡಿಯಲ್ಲಿ ಆಕ್ಸಿಜನ್ ಹೊರಟಾಗಿರುತ್ತೆ, ಗ್ಲೂಕೋಸ್ ಸತ್ತಾಗಿರುತ್ತೆ. ಸೀಸಿಂಗ್ ಮಾಡಕ್ ಹೋದಾಗ ಅಷ್ಟು ಭಯ ಆಗಿರುತ್ತೆ ನನಗೆ. ಯಾವನ್ ಹಿಂಗಿರ್ತಾನೋ ಗಾಂಜಾವನು ಅಂತದ್ರಲ್ಲಿ ನನ್ ಗುರುಗಳನ್ನ ನಾನು ಹೇಳಿದೆ, ನೀವೇನ್ ವರಿ ಮಾಡಬೇಡಿ, ತಗೊಂಡು ಹೋಗ್ತಾ ಇರಿ. 100% ಟಕ ಅಂತ ಎತ್ಕೊಂಡು ಲೀಗಲಿ ನಾಟಿನ ಬೇಡವೇ ಬೈದವೆ. ನಾನು ಓದಿರೋದೇ 8 ಪಾಸು, ನನಗೇನು ಗೊತ್ತಿಲ್ಲ. ಇಲ್ಲಿ ಗುರುಗಳಿರೋದ್ರಿಂದ ನಾನು ಎಲ್ಲ ಐ ಡೂ ಎವ್ರಿಥಿಂಗ್ ಲೀಗಲಿ. ಐ ಆಮ್ ಆನ್ ದ ರೈಟ್ ಸೈಡ್ ಆಲ್ವೇಸ್. ನೆವರ್ ಡೂ ಐ ಟೇಕ್ ಎ ರಾಂಗ್ ಸ್ಟೆಪ್. ಬೈ ದ ವೇ, ಆಲ್ ಲೀಗಲ್ ಅಂಡ್ ದ ರೈಟ್ ಮ್ಯಾನರ್. ನಾವು ಫಾರ್ ಪ್ರಾಣಿ ಸಪ್ಪ ನಾವೆಲ್ಲ ಒಂದೇ ಸೇಮ್. ಏನೋ ಒಂದು ಸ್ವಲ್ಪ ತಿಳ್ಕೊಂಡಿದೀವಿ, ಜಾಸ್ತಿ ಮಾಡಿ 35-40 ಮಾಡ್ತಾ ಇದ್ದೀವಿ. ನಾನು ಊರಿಂದ ಬಂದಾಗ, ಆಲ್ದೋ ಐ ವಾಸ್ ಅಬ್ರಾಡ್ 30 years, ಎವ್ರಿ ಟೈಮ್ ಒಂದು 10 ದಿನ ರಜದಲ್ಲಿ 3 ದಿನ ಪ್ರಾಣಿಗಳಿಗೋಸ್ಕರ ಇಡ್ತಿದ್ದೆ. ಮತ್ತೆ ಇನ್ನೊಂದು ವಿಷಯ ಸೆಂಟ್ರಲ್ ಮಾತಾಡ್ತೀನಿ ಸರ್. ಸರ್ ಮಗಳು ಬಂದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವೈಲ್ಡ್ ಲೈಫ್ ಅಲ್ಲಿ ಏನ್ ಸರ್ ಆಗಿದ್ದಾರೆ? ಅಲ್ಲ, ಮೈ ಡಾಟರ್ ಇಸ್ ವೈಲ್ಡ್ ಲೈಫ್ MS ಮಾಡಿದ್ಲು. ಶಿ ಈಸ್ ಅನಿಮಲ್ ಕಮ್ಯುನಿಕೇಟರ್ ಪ್ಲಸ್ ಎಲಿಫೆಂಟ್ಸ್ಗೆ ದೇ ಡೂ ಹಾರ್ಶ್ ಮ್ಯಾನರ್ ಆಗಿ ಮಾಡ್ತಾರೆ ಟ್ರೈನಿಂಗ್. ಇವಳು ಸಾಫ್ಟ್ ಮ್ಯಾನರ್ ಅಲ್ಲಿ ಟ್ರೈನ್ ಮಾಡ್ತಾರೆ. ಆಮೇಲೆ ಸ್ನೇಕ್ಸ್ಗೆ ಮೈಕ್ರೋ ಚಿಪ್ಪಿಂಗ್ ಮಾಡಿಸ್ತಾಳೆ. ನಂತರ ಹಳ್ಳಿ ಜನರಿಗೆ ಹೇಳ್ತಾಳೆ, ಈ ತರ ಎಲ್ಲ ತೊಂದರೆ ಕೊಡಬೇಡಿ. ಯಾವಾಗಲಾದ್ರೂ ಈ ಚೀಟ ಟೈಗರ್ ಬಂದು ಅವ್ರ ಕುರಿ ತಿನ್ಬಿಟ್ರೆ ನೀವು ಅದ ಮಾಡಬೇಡಿ ಅಂತ ಒಂದು ಕುರಿ ಕೊಡ್ತಾರೆ. ನೀವು ಕುರಿಗೆ ಸಾಯ್ತು ಅಂತ ಅದಕ್ಕೆ ಸಾಯಿಸಬೇಡಿ ದಯವಿಟ್ಟು, ಅದು ಭಾಳ ಕಮ್ಮಿ ಆಗ್ತಾ ಇದೆ ಅಂತ. ವೈಲ್ಡ್ ಲೈಫು ಶಿ ರೈಟ್ಸ್ ಬ್ಲಾಗ್ಸ್. ಹರ್ ನೇಮ್ ಇಸ್ ಅನಿಶಾ ಅಯ್ಯರ್ ಅಂತ. ಶಿ ರೈಟ್ಸ್ ಬ್ಲಾಗ್ಸ್ ಇನ್ ನ್ಯಾಷನಲ್ ಜಾಗ್ರಫಿಕ್. ಸೊ ಈಗ ಐ ಥಿಂಕ್ ಹೊರಟ್ರ ಸರ್? ಸೂಪರ್. ಮನೆ ಎಲ್ಲಿ ಸರ್?